ಸಾಕು ಸರ್ ಚೆಲ್ಲಾಡಬೇಡಿ हेमावती लक्ष्मण तीर्थ संगम क्षेत्रे द्वितीय महाकुंभमेल महोत्सव पूजा फलाक्षीकृता सिद्ध्यर्थम सर्वे जनानां आयुर आरोग्य सत्संतान सुभाषाय भारत देशायं सुभिक्षिता वातावरण प्राप्त्यर्थम अंगबोध महाकुंभमेल महोत्सव पूजा च करिष्यते संकल्प्यः ಅಲ್ಲಿ ಕುಂಬೇಶ್ವರ ಅಂತ ಸೈಟ್ ಇದನ್ನೇ ಈಗ ಸ್ವಾಮಿ ಸರ್ ಹಲೋ ಸ್ವಲ್ಪ ಹಿಂದೆ ಬನ್ನಿ ಏ ಗುರು ಶ್ರೀ ಮಲೆ ಮಹಾದೇಶ್ವರ ಮಹಾಕುಂಭಮೇಳ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದೊಂದಿಗೆ ಕಳೆದ 2 ದಿನಗಳಿಂದ ಯಶಸ್ವಿಯಾಗಿ ನಡೆದು ಬರ್ತಾ ಇದೆ. ಇವತ್ತು ಮಾಡಿದ ನಂತರ ಈಗ ಸಮಾರಂಭ ಪ್ರಾರಂಭವಾಗ್ತಾ ಇದೆ. ಈ ವೇದಿಕೆಯಲ್ಲಿ ಇವತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಂತಹ
ಮಾನ್ಯ ಪ್ರಾದೇಶಿಕ ಆಯುಕ್ತರು RC ಪ್ರಕಾಶ್ ಸರ್ ಅವರಿಗೆ ಕೂಡ, ಮೈಸೂರು ವಿಭಾಗ ಅವರಿಗೆ ಕೂಡ ಜಿಲ್ಲಾಡಳಿತ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಒಂದು ಜಾಗವನ್ನ ನೋಡಿ ನಿಜವಾದ ಕುಂಭಮೇಳ ಮಾಡುವ ಇದು ಸ್ಥಾನ ತ್ರಿವೇಣಿ ಸಂಗಮ. ಮತ್ತೆ ಪೇಜಾವರ ಮಠದ ವಿಶ್ವ ಪ್ರಸನ್ನನಾಥ ಸ್ವಾಮೀಜಿ ಪಾದಕಂಬ ಅವ್ರಿಗೆ ಮತ್ತೆ ಮತ್ತು ನಾನು ನಮನಗಳನ್ನು ಹೇಳಿ ಇಲ್ಲಿ ಕುಂತಿರುವಂಥ ಎಲ್ಲ ಗುರುಗಳು, ನಮ್ಮ ಇನ್ನೊಬ್ರು ಗುರುಗಳು, ಇನ್ನು ಬೇಕಾದಷ್ಟು ಜನ ರಾಜಣ್ಣವರು ದಾನಿಗಳು, ಕೊಡುಗೈ ದಾನಿಗಳು ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ರೆ ಸಮುದಾಯಕ್ಕೆ ಹೆಚ್ಚಿನ ದಾನವನ್ನು ಕೊಡ್ತಾ ಇರೋರು. ಮಾನ್ಯ ಮುಖ್ಯಮಂತ್ರಿಗಳ ದಿವ್ಯ ಹಸ್ತದಿಂದ ಸಮಾರೋಪ ಸಮಾರಂಭದ ಉದ್ಘಾಟನಾ ಸಮಾರಂಭ ಜರುಗ್ತಾ ಇದೆ. ಆನುಮಲೆ ಅದುಕಾರ ಗುಂಜುಮಲೆ ಗುರಿಕಾರ ಮೂಡಾಲ ಮನೆಯ ಮಾಯ್ಕಾರ ಬಾನನ್ನ ಮಾದೇವೋ ಉಘೇ ಮಾಕ್ಮಲಯ್ಯ ಉಘೇ ಮಾದಪ್ಪ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳ ಆತ್ಮೀಯರಾಗಿದ್ರು ಯಾರು, ಅಂಬರೀಷ್ ಅಣ್ಣ, ಅವ್ರಿಗೂ ಸಹ ನಾನು ಸುಮಲತಾಕ್ ಅವ್ರಿಗೂ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ನೆರೆದಿರುವಂಥ ಎಲ್ಲ ಸದ್ಭಕ್ತರಿಗೆ ಶ್ರೀ 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 ಮಲೆ ಮಹದೇಶ್ವರ ಮಹಾಕುಂಭಮೇಳ ಮಹೋತ್ಸವದ ಶುಭಾಶಯಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇಲ್ಲಿ ನೆರೆದಿರುವಂಥ ಸಮಸ್ತ ಗುರುಗಳಿಗೆ ನಮನವನ್ನು, ಭಕ್ತಿ ಭಾವದ ನಮನವನ್ನು ಸಲ್ಲಿಸುತ್ತಾ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಅವರ ಪಾದಾರಗಳಲ್ಲಿ ನಮಸ್ಕರಿಸಿ, ಹಾಗೂ ನೇತೃತ್ವ ವಹಿಸಿರುವಂಥ ಶ್ರೀ ಶ್ರೀ ಶಿವರಾತ್ರಿ ದಶಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಮಠ ಅವರ ಪಾದಾರಗಳಲ್ಲಿ ನಮಸ್ಕರಿಸಿ, ಶ್ರೀ ವಿಶ್ವೇಶ್ವರ ಪ್ರಸನ್ನ ತೀರ್ಥ ಮಹಾಸ್ವಾಮಿಗಳು ಪೇಜಾವರ ಮಠ ಅವರ ಪಾದಗಳಲ್ಲಿ ನಮಸ್ಕರಿಸಿ, ಹಾಗೂ ಇಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿರುವಂಥ ಬೇಬಿ ಮಠದ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ, ಇಲ್ಲಿ ನೆರೆದಿರುವಂಥ ಪರಮಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳು ಹಿಂದೂ ಧರ್ಮ ಆಚಾರ್ಯ ಮಹಾಸಭಾ ಗುಜರಾತ್ ಅಲ್ಲಿಂದ ಬಂದಿರುವಂಥ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ, ವಿನಯ ಗುರುಜಿಯವರಲ್ಲಿ ಪಾದಗಳಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ ಭಕ್ತಿ ಭಾವದ ನಮಸ್ಕಾರವನ್ನು ಮಾಡಿ, ಈ ಸಭೆಯಲ್ಲಿ ಭಾಗವಹಿಸಿರುವಂಥ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳು,
ಸಂಘಟಕರು, ಯುವ ಜನರ ಕಣ್ಮಣಿ, ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಸಿ ಟಿ ರವಿಯವರೇ, ಇದರ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಭಾಳ ಉತ್ತಮವಾಗಿ ಸಂಘಟನೆ ಮಾಡಿರುವಂಥ ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ರೇಷ್ಮೆಯ ಕ್ರೀಡೆ ಸಚಿವರಾದಂಥ ನನ್ನ ಆತ್ಮೀಯರಾದಂಥ ಶ್ರೀ ನಾರಾಯಣಗೌಡ್ರೆ, ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರು ಆದಂಥ ಶ್ರೀ ಗೋಪಾಲಯ್ಯನವರೇ, ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಧರ್ಮದಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಟಿರುವಂಥ ನನ್ನ ಆತ್ಮೀಯರಾದಂಥ ಶ್ರೀ ಭೈರತಿ ಬಸವರಾಜ್ ಅವರೇ, ಶಿಕ್ಷಣ ಸಚಿವರು ಆತ್ಮೀಯರಾದಂಥ ಬಿ ಸಿ ನಾಗೇಶ್ವರೇ, ಈಗ ತಾನೇ ಮಾತನಾಡಿದಂಥ ಲೋಕಸಭಾ ಸದಸ್ಯರು ಮತ್ತು ಈ ಭಾಗದ ಜನಪ್ರಿಯ ನಾಯಕರು ಸಹೋದರಿಯಾದಂಥ ಶ್ರೀಮತಿ ಸುಮಲತಾ ಅಂಬರೀಶ್ ಅವರೇ, ಶಾಸಕ ಮಿತ್ರರೇ, ನಡೆದಿರುವಂಥ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೇ, ಎಲ್ಲ ಭಕ್ತಾದಿಗಳೇ, ಕುಂಭಮೇಳ ಪ್ರಾಪ್ತಿ ಪುಣ್ಯದ ಫಲದಿಂದ ಬರ್ತದೆ. ಪಾಪವನ್ನು ಕಳೆದುಕೊಂಡು ಪುಣ್ಯವನ್ನು ಧರಿಸುವಂಥ ಒಂದು ಮಹಾ ಸಂಸ್ಕಾರಿತವಾಗಿರುವಂಥ ಧರ್ಮದ ಒಂದು ವಿಧಿ ವಿಧಾನ. ಕುಂಭಮೇಳಗಳು ಭಾರತಾದ್ಯಂತ ಎಲ್ಲೆಲ್ಲಿ ನದಿಗಳು ಸೇರ್ತವೆ, ಸಂಗಮ ಆಗ್ತದೆ, ಅದು ಪವಿತ್ರ ಸ್ಥಳ ಅಂತ ನಂಬಿ, ನಮ್ಮ ಸಂಸ್ಕೃತಿಯಲ್ಲಿ ನದಿ ಅಂದ್ರೇ ಭಾಳ ಪವಿತ್ರ. ನದಿಗೆ ಯಾಕೆ ಪವಿತ್ರತೆ ಬಂದಿದೆ ಅಂತಂದರೆ, 10 ಕೆರೆ ಕೊಳ್ಳಗಳಿಂದ ಬರುವಂಥ ನೀರು ಒಂದು ಕಡೆ ಸೇರ್ತದೆ, ಸೇರಿ ಮುಂದೆ ಸಾಗ್ತದೆ, ಅದಕ್ಕೆ ಚಲನಾ ಶಕ್ತಿ ಇದೆ. ಅಷ್ಟೇ ಅಲ್ಲ, ಆ ಚಲನಾ ಶಕ್ತಿ ಸಮುದ್ರದಲ್ಲಿ ಮಿಲನಗೊಳ್ತದೆ. ನಮ್ಮ ಬದುಕು ಕೂಡ ಅಷ್ಟೇ. ನಮ್ಮ ಬದುಕು ಕೂಡ ಒಂದು ನದಿಯ ಥರ. ಹಲವಾರು ವಿಚಾರಗಳು, ಅನುಭವಗಳ ಸಂಗಮ ನಮ್ಮ ಅಂತರಾಳ. ಆ 10 ವಿಚಾರಗಳು, ಅನುಭವಗಳ ಸಂಗಮವನ್ನು ನಾವು ಅರ್ಥೈಸಿಕೊಂಡು ಮುಂದೆ ಸಾಗಬೇಕು. ನಿಂತು ನೀರಿನಿಂದ ಸಾಧನೆ ಆಗುವುದಿಲ್ಲ. ಚಲನಾ ಶಕ್ತಿ ಇರುವಂಥ ಆ ಪವಿತ್ರ ನದಿಗೆ ಅದರ ಮುಖಾಂತರನೇ ಸಾಧನೆ ಆಗುವಂಥದ್ದು. ನದಿಯಿಂದ ಹಲವಾರು ಪ್ರದೇಶಗಳಿಗೆ ನೀರು ಕೊಡುವಂಥದ್ದು, ರೈತರಿಗೆ ನೀರು ಸಿಗುವಂಥದ್ದು, ಕುಡಿಯೋದಕ್ಕೆ ನೀರು ಸಿಗುವಂಥ, ಅದಕ್ಕೆ ನದಿ ಜೀವಾಳ ಅಂತ ಕರಿತೇವೆ. ನಮ್ಮಲ್ಲಿರುವಂಥ ಜೀವಾಳವು ಅದೇ ಥರ ಮುಂದೆ ಸಾಗಬೇಕು, ಪ್ರಗತಿ ಆಗಬೇಕು. ಆಧ್ಯಾತ್ಮಿಕವಾಗಿ ನಾವು ಬಹಳಷ್ಟು ಮುಂದೆ ಹೋಗಬೇಕು. ನಮಗೆ ಆಂತರಿಕವಾಗಿರುವಂಥ ಜಾಗೃತಿ, ಆತ್ಮಸಾಕ್ಷಿ, ಆತ್ಮಧೈರ್ಯ ಇವೆಲ್ಲವೂ ಕೂಡ ಇದ್ದಾಗ ಆತ್ಮಗೌರವ ಪ್ರಾಪ್ತಿ ಆಗ್ತದೆ. ಆತ್ಮಗೌರವದಿಂದ ಆತ್ಮಶಾಂತಿ ಪ್ರಾಪ್ತಿ ಆಗ್ತದೆ. ಆತ್ಮಶಾಂತಿ ಯಾರಿಗಿರ್ತದೆ, ಅವನು ಸ್ಥಿತಪ್ರಜ್ಞನಾಗಿರ್ತಾನೆ. ಸುಖ ದುಃಖಗಳಿಂದ ಪರವಾಗಿಲ್ಲ, ಸುಖ ದುಃಖಗಳಿಂದ ಮೀರಿ ಸ್ಥಿತ ಪ್ರಜ್ಞೆಯನ್ನು ಕಾಪಾಡಿಕೊಂಡು ಬದುಕಿನಲ್ಲಿ ಯಾರು ನಡೀತಾರೆ ಅವ್ರು ಎಂದೂ ಕೂಡ ವಿಚಲಿತರಾಗಲ್ಲ. ಯಾವ ವ್ಯಕ್ತಿ ವಿಚಲಿತರಾಗಲ್ಲ, ಯಾವ ವ್ಯಕ್ತಿಯಲ್ಲಿ ಸದೃಢವಾಗಿರುವಂಥ ಸಂಕಲ್ಪ ಇರ್ತದೆ ಅವನು ತಪ್ಪನ್ನು ಮಾಡೋದಿಲ್ಲ. ಹೀಗಾಗಿ ಇವತ್ತು ಅಂತಿಮವಾಗಿ ಯಾವ ರೀತಿ ನದಿ ಸಮುದ್ರಕ್ಕೆ ಸೇರ್ತದೆಯೋ ಆಧ್ಯಾತ್ಮಿಕವಾಗಿ ನಾವು ಈ ಸೃಷ್ಟಿಕರ್ತನಲ್ಲಿ ನಾವು ಲೀನನಾಗಬೇಕು. ಈ ಎಲ್ಲ ಜಾಗೃತಿ ಯಾವಾಗ ಮೂಡ್ತದೆ? ಒಂದು ಗುರು ಇರಬೇಕು, ಇನ್ನೊಂದು ಗುರಿ ಇರಬೇಕು. ಗುರುವಿನ ಆಶೀರ್ವಾದ ನಮಗೆ ಯಾವಾಗ ಸಿಗ್ತದೆ? ಗುರುವಿನ ಆಶೀರ್ವಾದ
ನಾವು ಶ್ರದ್ಧಾ ಭಕ್ತಿಯಿಂದ ಗುರುವಿನಲ್ಲಿ ಸಮರ್ಪಣೆಯನ್ನು ಮಾಡಿದಾಗ, ಭಕ್ತಿ ಅಂದರೆ ಏನು? ಭಕ್ತಿ ಅಂತಂದರೆ ಅದು ಪ್ರೀತಿ, ಉತ್ಕೃಷ್ಟವಾಗಿರುವಂಥ ಪ್ರೀತಿ. ಉತ್ಕೃಷ್ಟವಾಗಿರುವಂಥ ಪ್ರೀತಿ ಅಂದರೆ ಏನು? ಉತ್ಕೃಷ್ಟವಾಗಿರುವಂಥ ಪ್ರೀತಿ ಅಂದರೆ ಕರಾರರಹಿತವಾಗಿರುವಂಥ ಪ್ರೀತಿ. ಪ್ರೀತಿಯಲ್ಲೂ ನಾನಾ ಟೈಪ್ ಇದ್ದಾವೆ. ಕರಾರು ಮಾಡಿಕೊಂಡು ಪ್ರೀತಿ ಮಾಡೋರಿದ್ದಾರೆ, ಕಂಡೀಷನ್ ಮಾಡ್ಕೊಂಡಿದ್ದಾರೆ, ಡೀಲ್ ಮಾಡ್ಕೊಂಡು ಪ್ರೀತಿ ಮಾಡೋರಿದ್ದಾರೆ. ಆದರೆ ಯಾವುದೇ ರೀತಿಯ ಕರಾರಿಲ್ಲದೆ ಕರಾರರಹಿತವಾದಂಥ ಶುದ್ಧ ಅಂತಃಕರಣದ ಪ್ರೀತಿಯೇ ಭಕ್ತಿ. ಇದು ಗುರುವಿನಲ್ಲಿ ನಾವು ಇಡಬೇಕಾಗ್ತದೆ. ಇದಕ್ಕೆ ಪ್ರೊಸೆಸ್ ಏನು? ಈ ಉತ್ಕೃಷ್ಟವಾದಂಥ ಪ್ರೀತಿಯನ್ನು ಗುರುವಿನಲ್ಲಿ ನಾವು ಮುಡುಪಿಡಬೇಕಾದ್ರೆ ಪ್ರೊಸೆಸ್ ಏನು? ಯಾವ ದಾರಿ? ಅದು ಗುರುವಿನಲ್ಲಿ ಸಂಪೂರ್ಣ ವಿಶ್ವಾಸವನ್ನು ಇಟ್ಟು ಲೀನನಾಗಬೇಕು. ಮೆಲ್ಟಿಂಗ್, ಲೀನನಾಗಬೇಕು. ಕೇವಲ ಲೀನ ಆದರೆ ಆಗೋದಿಲ್ಲ, ಲೀನನಾಗಿ ಅದರಲ್ಲಿ ಕರಗಬೇಕು. ಮೆಲ್ಟಿಂಗ್ ಆ್ಯಂಡ್ ಮರ್ಜಿಂಗ್ ಪ್ರೊಸೆಸ್. ಇದು ಗುರುವಿನ ಆಶೀರ್ವಾದ ಇದ್ದಾಗ ಈ ಥರದ ತ್ರಿವೇಣಿ ಸಂಗಮ, ಬದುಕಿನ ತ್ರಿವೇಣಿ ಸಂಗಮದಲ್ಲಿ ನಮಗೆ ಸಾಕ್ಷಾತ್ಕಾರ ಸಿಗಕ್ಕೆ ಸಾಧ್ಯ ಇದೆ, ಮುಕ್ತಿ ಸಿಗಕ್ಕೆ ಸಾಧ್ಯ ಇದೆ. ಈ ಭಾವಾರ್ಥವನ್ನು ಅರ್ಥ ಮಾಡಿಕೊಂಡು ಈ ಕುಂಭಮೇಳಗಳನ್ನು ಶಂಕರಾಚಾರ್ಯರು ಆ ದಿನಗಳಲ್ಲಿ ಪ್ರಾರಂಭ ಮಾಡಿ, ಶಂಕರಾಚಾರ್ಯರು ಬಹಳ ದೊಡ್ಡ ವೈಚಾರಿಕ ಕ್ರಾಂತಿಯನ್ನು ಮಾಡಿದರು. ಅವರು ಮಾಡಿರುವಂಥ ಸಂದರ್ಭ ಹಿಂದೂ ಸಮಾಜದಲ್ಲಿ ಭಾಳಷ್ಟು ಗೊಂದಲ ಸೃಷ್ಟಿಯಾಗಿ ಹಿಂದೂ ಸಮಾಜವನ್ನು ಸವಾಲಾಗಿ ಮಾತನಾಡ್ತಿರುವಂಥ ಬೇರೆ ಬೇರೆ ಧರ್ಮಗಳ ಆ ಸಂದರ್ಭದಲ್ಲಿ ಇದಕ್ಕೆ ಒಂದು ಸ್ಪಷ್ಟತೆ, ನಿಖರತೆ, ವೈಚಾರಿಕತೆಯನ್ನು ಕೊಟ್ಟವರು ಶಂಕರಾಚಾರ್ಯರು. ಮತ್ತು ಅದಕ್ಕೆ ಒಂದು ಆಧ್ಯಾತ್ಮಿಕವಾದಂಥ ಒಳ ಅರ್ಥವನ್ನು ಕೂಡ ಶಂಕರಾಚಾರ್ಯರು ಕೊಟ್ಟಿದ್ದಾರೆ. ಅವರ ಜೀವನ ಚರಿತ್ರೆ ಮತ್ತು ಅವರ ಎಲ್ಲ ರೀತಿಯ ಎಲ್ಲ ವಿಚಾರಗಳಲ್ಲಿ ಅವರ ಅಭಿಪ್ರಾಯಗಳನ್ನು ನಾವು ನೋಡಿದಾಗ ಭಾವಾರ್ಥವನ್ನು ಭಾವವನ್ನು ಕೊಟ್ಟಿದ್ದಾರೆ, ಅರ್ಥವನ್ನು ಕೂಡ ಕೊಟ್ಟಿದ್ದಾರೆ ಶಂಕರಾಚಾರ್ಯರು. ಶಂಕರಾಚಾರ್ಯರು ಇಲ್ಲದೇ ಇದ್ದರೆ, ಶಂಕರಾಚಾರ್ಯರು ರಿವೈವಲ್ ಆಫ್ ಹಿಂದೂ ಧರ್ಮ ಮಾಡದೇ ಇದ್ದರೆ, ದಕ್ಷಿಣದಿಂದ ಉತ್ತರವರೆಗೂ ಅವರು ಪ್ರಯಾಣವನ್ನು ಮಾಡದಿದ್ದರೆ ಇವತ್ತು ಈ ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಬಹಳ ದೊಡ್ಡ ಸವಾಲನ್ನು ಎದುರಿಸುವಂಥ ಪರಿಸ್ಥಿತಿ ಬರ್ತಾಯಿತ್ತು. ಆದರೆ ಶಂಕರಾಚಾರ್ಯರು ಭದ್ರ ಬುನಾದಿಯನ್ನು ಇವತ್ತು ಹಾಕಿ ಪೀಠಗಳನ್ನು ಸ್ಥಾಪನೆಯನ್ನು ಮಾಡಿ ಅದರ ಮುಖಾಂತರ ಇವತ್ತು ಧರ್ಮದ ಪ್ರಚಾರವನ್ನು, ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಭಾರತ ದೇಶ ವೈಶಿಷ್ಟ್ಯಪೂರ್ಣವಾಗಿರುವಂಥ ದೇಶ, ಬೇರೆ ಎಲ್ಲ ದೇಶಗಳಿಂದ ವಿಭಿನ್ನವಾಗಿದೆ. ಈ ದೇಶದಲ್ಲಿ ಆಗಿರುವಂಥ ಅತಿ ಹೆಚ್ಚು ಭಕ್ತಿಯ ಕ್ರಾಂತಿ, ಭಕ್ತಿ ಮೂಮೆಂಟು ಬೇರೆ ಯಾವ ದೇಶದಲ್ಲೂ ಆಗಿಲ್ಲ. ಶಂಕರಾಚಾರ್ಯ ಇದ್ದಾರೆ, ರಾಮಾನುಜಮ್ ಇದ್ದಾರೆ, ಮಧ್ವಾಚಾರ್ಯ ಇದ್ದಾರೆ. ಇವರೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ಪುರಾಣ, ವೇದ, ಉಪನಿಷತ್ತುಗಳು ಅದೊಂದು ಕಡೆ, ಇನ್ನೊಂದು ಮೂರನೆಯ ದಾರಿ ಎಲ್ಲ ನಮ್ಮ ಆಧ್ಯಾತ್ಮಿಕ ಚಿಂತಕರು, ಬುದ್ಧ, ಬಸವ, ಹಲವಾರು ವೈಚಾರಿಕತೆಯಿಂದ ಕೂಡಿರುವಂಥ ಒಂದು ಶ್ರೀಮಂತ ದೇಶ ಇದು. ಬೇರೆ ಯಾವ ದೇಶದಲ್ಲೂ ಈ ಶ್ರೀಮಂತಿಕೆ ಇಲ್ಲ. ಇದು ನಮ್ಮ ವೈಶಿಷ್ಟ್ಯ. ಬೇರೆ ದೇಶದಲ್ಲಿ ಹೋದರೆ ಈ ಥರ ಸಂಸ್ಕಾರ ಇಲ್ಲ, ಈ ಥರ ಸಂಬಂಧಗಳಿಲ್ಲ, ಈ ಥರ ಬದುಕಿಲ್ಲ. ಬದುಕು ಇಲ್ಲಿ ಶ್ರೀಮಂತವಾಗಿದೆ. ಆರ್ಥಿಕವಾಗಿ ನಾವು ಅವರಷ್ಟು ಪ್ರಬಲರಾಗಲಿಕ್ಕಿಲ್ಲ, ಶ್ರೀಮಂತರಾಗಲಿಕ್ಕಿಲ್ಲ. ಆದರೆ ನಮ್ಮ ನಿಜವಾದಂಥ ವಿಕಸನಗೊಂಡಿರುವಂಥ, ಆಂತರಿಕ ವಿಕಸನಗೊಂಡಿರುವಂಥ ಸಾಮಾಜಿಕ ಸಂಬಂಧಗಳನ್ನು ವೃದ್ಧಿ ಮಾಡಿರುವಂಥ, ಮೌಲ್ಯಗಳನ್ನು ಕೊಟ್ಟಿರುವಂಥ ಒಂದು ಮಹಾನ್ ಬದುಕು ಇವತ್ತು ಭಾರತ ದೇಶದಲ್ಲಿದೆ ಬಂಧುಗಳೇ. ಇದನ್ನು ಉಳಿಸ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ. ಪರಕೀಯರು ನಮ್ಮನ್ನು ಇದರ ಮೇಲೆ ದಾಳಿ ಮಾಡಿದರು. ಭಾಳಷ್ಟು ಜನ ದಾಳಿ ಮಾಡಿರೋದು ಯಾವುದಕ್ಕೆ? ಭಾಳಷ್ಟು ಜನ ದಾಳಿ ಮಾಡಿರೋದು ಈ ಸಂಸ್ಕಾರವನ್ನು, ಈ ಸಂಸ್ಕೃತಿಯನ್ನು, ಈ ಧರ್ಮವನ್ನು, ಈ ಪರಂಪರೆಯನ್ನು ಒಡೆದು ನಾಶ ಮಾಡಬೇಕನ್ನೋ ಸಲುವಾಗಿ ದಾಳಿಗಳಾಗಿದ್ದಾವೆ. ಆರ್ಥಿಕವಾಗಿ
ಕೆಲವು ವಿಚಾರಗಳಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ದಾಳಿ ಆಗಿಲ್ಲ. ಈ ದಾಳಿಯನ್ನು ಸಂಪೂರ್ಣವಾಗಿ ಎದುರಿಸಿ ಅದನ್ನು ಎಲ್ಲಿ ಹುಗಿದಡಿಬೇಕು ಅಲ್ಲಿ ಇಟ್ಟು ಮತ್ತೆ ಭಾರತಾಂಬೆ ತನ್ನ ಸುಸಂಸ್ಕೃತ ಜನರನ್ನು, ಸಂಸ್ಕಾರ ಭರಿತವಾದಂಥ ಸಮಾಜವನ್ನು ಎತ್ತಿ ಹಿಡಿದಿದ್ದಾಳೆ. ಇತಿಹಾಸದ ಪುಟಗಳನ್ನು ನಾವು ತಿರುವಿ ನೋಡಿದಾಗ ಗೊತ್ತಾಗ್ತದೆ. ಅಲೆಕ್ಸಾಂಡರ್ ಬಂದರು, ಇಲ್ಲೇ ಕೊನೆಗೊಳಿಸಿದರು. ಮೊಘಲರು ಬಂದರು, ಇಲ್ಲೇ ಕೊನೆಗೊಳ್ತು. ಬ್ರಿಟಿಷರು ಬಂದು ಇಲ್ಲೇ ಕೊನೆಗೊಳ್ತು. ಫ್ರೆಂಚರು ಬಂದು ಇಲ್ಲೇ ಕೊನೆಗೊಳ್ತು. ಪೋರ್ಚುಗೀಸ್ ಬಂದು ಇಲ್ಲೇ ಕೊನೆಗೊಳ್ತು. ಹಲವಾರು ಧಾರ್ಮಿಕ ವಿಚಾರದಿಂದ ಪೂರ್ವದಿಂದನೂ ಕೂಡ ಹಲವಾರು ಜನ ಬಂದರೂ ಕೂಡ ಇಲ್ಲೇ ಕೊನೆಗೊಂಡಿದೆ. ಅಂಥ ಶ್ರೇಷ್ಠವಾಗಿರುವಂಥದ್ದು ಈ ಭಾರತದ ಮಣ್ಣು. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಇದೇ ನಮ್ಮ ಅಸ್ಮಿತೆ. ಭಾರತೀಯರನ್ನುವಂಥ ಗುರುತಿಸುವುದೇ ಈ ನಮ್ಮ ಸಂಸ್ಕಾರ, ಸಂಸ್ಕೃತಿ, ಧರ್ಮದಿಂದ. ಇದನ್ನು ಉಳಿಸ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ. ಇದನ್ನೆಲ್ಲ ಯಾಕೆ ಉಳಿಸ್ಕೋಬೇಕು? ನಮ್ಮ ಧರ್ಮದಲ್ಲಿ ಸಹಿಷ್ಣುತೆ ಇದೆ. ನಮ್ಮ ಧರ್ಮದಲ್ಲಿ ದೊಡ್ಡ ವೈಚಾರಿಕತೆಯ ಕ್ರಾಂತಿ ಇದೆ. ಎಲ್ಲರೂ ನಮ್ಮವರು ಅನ್ನುವಂಥ ಭಾವ ನಮ್ಮ ಧರ್ಮದಲ್ಲಿದೆ. ಇಡೀ ಮನುಕುಲವೇ ಒಂದು, ಯಾವುದೇ ಭೇದ ಭಾವ ಇಲ್ಲ ಅನ್ನುವಂಥ ಜೀವನ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿದೆ. ಹೀಗಾಗಿ ಕೇವಲ ಭಾರತಕ್ಕಾಗಿ ಅಲ್ಲ, ಇಡೀ ವಿಶ್ವದ ಮನುಕುಲದ ಒಂದು ಸುಖ, ಶಾಂತಿ, ನೆಮ್ಮದಿ, ಮಾನವೀಯ ಗುಣಗಳು ಎಲ್ಲವೂ ಕೂಡ ಮೌಲ್ಯಗಳು ಉಳಿಬೇಕಾದ್ರೆ ಇದು ಉಳಿಯೋದು ಬಹಳ ಮುಖ್ಯ ಬಂಧುಗಳೇ. ಇದನ್ನು ಸಾಮಾನ್ಯ ಜನರಿಗೆ ಅರ್ಥ ಆಗೋ ಸಲುವಾಗಿ ಈ ವಿಧಿ ವಿಧಾನಗಳನ್ನೆಲ್ಲವನ್ನು ಕೂಡ ಮಾಡಿರ್ತಾರೆ. ಇವುಗಳ ಪಾಲನೆಯಿಂದ ಪ್ರಾರಂಭವಾಗಿ ಇಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿ ಅನ್ನುವಂಥ ಭಾವ ಒಂದು ಸತಿ ಬಂದಾಗ, ಪಾಪ ಇದುವರೆಗೂ ಆಗಿದ್ದು ಹೋಗಿದೆ, ಪುಣ್ಯ ಪ್ರಾಪ್ತಿ ಆಗಿದೆ, ಇನ್ನು ಮುಂದೆ ಪಾಪ ಮಾಡಬಾರ್ದು, ಪುಣ್ಯವನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥ ಭಾವ ಸಹಜವಾಗಿ ಬರ್ತದೆ. ಇಲ್ಲಿಂದ ಪ್ರಾರಂಭವಾಗಿ, ಹೊರಗಡೆಯಿಂದ ಪ್ರಾರಂಭವಾಗಿ ಒಳಗಡೆಯ ಒಂದು ಪವಿತ್ರತೆಯನ್ನು ಕಾಪಾಡೋ ಪ್ರಕ್ರಿಯೆಯನ್ನು ನಾವು ಮಾಡಬೇಕಾಗತ್ತೆ ಬಂಧುಗಳು. ಆದ್ದರಿಂದ ಈ ಒಂದು ಪುಣ್ಯ ಕಾರ್ಯ ಇಲ್ಲೇನು ನಡೀತಾ ಇದೆ, ಇವತ್ತು ಪರಮ ಪೂಜ್ಯರು ಎಲ್ಲರೂ ಸೇರಿ ಇದನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದು ಮುಂದೆ ವರೆದು ಹೋಗಬೇಕನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಇವತ್ತು ಹೇಮಾವತಿ, ನಮ್ಮ ಲಕ್ಷ್ಮಣ ತೀರ್ಥ ಮತ್ತು ಕಾವೇರಿ 3 ಪವಿತ್ರ ನದಿಗಳ ಸಂಗಮ ಇದೆ. ಇಂಥ ಒಂದು ಸಂಗಮದಲ್ಲಿ ಈ ಪವಿತ್ರ ಕಾರ್ಯ ಕುಂಭಮೇಳ ನಡಿಬೇಕಾದರೆ ಇದಕ್ಕೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಸಹಾಯ ಸಹಕಾರ ಬೇಕು. ಈ ವರ್ಷ ಪ್ರಾರಂಭಿಕ ಇರೋದರಿಂದ ಇವತ್ತು ಇಬ್ಬರು ಪರಮ ಪೂಜ್ಯರು ಮತ್ತು ಸ್ಥಳೀಯ ಗುರುಗಳ ಆಶೀರ್ವಾದದಿಂದ ಭಾಳ ಉತ್ತಮವಾಗಿದೆ. ಇಲ್ಲಿಯ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಎಲ್ಲ ಜಿಲ್ಲಾ ಆಡಳಿತ ಉತ್ತಮವಾದಂಥ ಕೆಲಸವನ್ನು ಮಾಡಿದೆ. ಇದಕ್ಕೆ ನಾನು ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕ್ಕೆ ಇಚ್ಛೆಪಡ್ತೇನೆ. ಬರುವಂಥ ದಿನಗಳಲ್ಲಿ ಇದು ನಿರಂತರವಾಗಿ ನಡಿಬೇಕನ್ನುವಂಥದ್ದು ತಮ್ಮೆಲ್ಲರ ವಿಚಾರ ಏನಿದೆ. ಇದನ್ನು ಪ್ರತಿ 12 ವರ್ಷ ನಿಗದಿತವಾಗಿ ಮಾಡಲು ನಾನು ಒಂದು ಸರ್ಕಾರಿ ಆಜ್ಞೆಯನ್ನು ಹೊರಡಿಸ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಷ್ಟೇ ಅಲ್ಲ, ಇಲ್ಲಿದೊಂದು ತೀರ್ಥ ಸ್ಥಳವಾಗಿ ಅಭಿವೃದ್ಧಿ ಆಗಬೇಕು, ಟೂರಿಸಮ್ ಆಗಿ ಕೂಡ ಅಭಿವೃದ್ಧಿ ಆಗಬೇಕು. ಅದಕ್ಕೆ ವಿಶೇಷವಾಗಿರುವಂಥ ಒಂದು ಪ್ಲ್ಯಾನನ್ನು ಮಾಡಿ ಅದಕ್ಕೆ ಅನುದಾನವನ್ನು ಒದಗಿಸಿ ನಿರಂತರವಾಗಿ ಇಲ್ಲಿ ಜನ ಬರಬೇಕು. ಅದು ಸ್ನಾನದ ಕಟ್ಟೆಯಿಂದ ಹಿಡಿದು ಇಲ್ಲೇನು ಅಭಿವೃದ್ಧಿ ಆಗಬೇಕು, ಆ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ವಿಶೇಷವಾದಂಥ ಅನುದಾನವನ್ನು ನಾನು ಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅಲ್ಲದೆ ಇವತ್ತು ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಹಳ ಮುಖ್ಯ. ಮಂಡ್ಯ ಈಸ್ ಇಂಡಿಯಾ ಅಂತಾರೆ. ಹೀಗಾಗಿ ಮಂಡ್ಯವನ್ನು ನಾವು ಅತ್ಯಂತ ಪ್ರೀತಿಸುವಂಥ ಈ ಮಂಡ್ಯ ಜಿಲ್ಲೆಯ ಜೊತೆಗೆ, ಇಲ್ಲಿಯ ಜನರ ಜೊತೆಗೆ, ಇಲ್ಲಿಯ ಜನಪ್ರತಿನಿಧಿ ಜೊತೆಗೆ ನಮಗೆ 3-4 ದಶಕಗಳ ಸಂಬಂಧ ಇದೆ ನಮ್ಮ ತಂದೆಯವರ ಕಾಲದಿಂದ. ಹೀಗಾಗಿ
ಇಲ್ಲಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳಿರ್ಬೋದು ಅಥವಾ ವಿಶೇಷವಾಗಿ ಕೆಲವು ಕಾರ್ಯಕ್ರಮಗಳನ್ನು ಮಾಡೋದಿರ್ಬೋದು, ಅವುಗಳಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನಾನು ಕೊಡ್ತಾ ಬಂದಿದ್ದೇನೆ. ಸಕ್ಕರೆ ಕಾರ್ಖಾನೆ ಈಗಾಗಲೇ ರಿವೈವ್ ಆಗಿ ಅರಗಿಸೋದಕ್ಕೆ ಶುರುವಾಗಿದೆ. ಈ ವರ್ಷ ನಾವು ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಮುಂದಿನ ವರ್ಷ ಒಳಗಡೆ ಅದಕ್ಕೆ ಬೇಕಾಗಿರುವಂಥ ಇನ್ನಷ್ಟು ದುಡ್ಡನ್ನು ಕೊಟ್ಟು ಅದರ ಪವರ್ ಪ್ರೊಡಕ್ಷನ್ ಇರ್ಬೋದು ಮತ್ತು ಎಥನಾಲ್ ಪ್ರೊಡಕ್ಷನ್ ಇರ್ಬೋದು, ಅದಕ್ಕೂ ಕೂಡ ನಾವು ಕಾರ್ಯಾಚರಣೆಯನ್ನು ಖಂಡಿತವಾಗೂ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ಮಂಡ್ಯದ ನೀರಾವರಿ ಯೋಜನೆಗಳಲ್ಲಿ ಮೊನ್ನೆ ಒಂದು ಸಭೆ ಕರೆದು ಟೇಲ್ ಎಂಡ್ಗೆ ಯಾವ್ಯಾವ ಟೇಲ್ ಎಂಡ್ಗೆ ನೀರು ಬರಲ್ಲ ಅದರ ಸಂಪೂರ್ಣವಾದಂಥ DPR ಅನ್ನು ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದಕ್ಕೂ ಕೂಡ ವಿಶೇಷ ಅನುದಾನವನ್ನು ಬರುವಂಥ ಮುಂದಿನ ತಿಂಗಳಲ್ಲಿ ಒದಗಿಸಿ ಆ ಕಾರ್ಯವನ್ನು ಕೂಡ ನಾವು ಪ್ರಾರಂಭವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. CT ರವಿಯವರು ಮತ್ತು ಸುಮಲತಾ ಅವರು ಮಳೆಯ ಬಗ್ಗೆ ಹೇಳಿದ್ದಾರೆ. ಮಳೆ ಎಲ್ಲ ಇಡೀ ಕರ್ನಾಟಕದ ಪ್ರದೇಶದಲ್ಲಿ ಉದ್ದಗಲಕ್ಕೂ ಮಳೆ ಆಗ್ತಾ ಇದೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮನ್ಸೂನ್ ವಿಡ್ರಾ ಆಗಬೇಕು, ಆದರೆ ಇದು ಅಕ್ಟೋಬರ್ ಬಂದರೂ ಕೂಡ ಇನ್ನೂ ಮಳೆ ನಿಂತಿಲ್ಲ. ಅದು ಭಗವಂತನ ಇಚ್ಛೆ. ಒಂದು ಕೆರೆ ಕಟ್ಟೆಗಳೆಲ್ಲ ತುಂಬಿದ್ದಾವೆ, ಆದರೆ ಕೆಲವು ಕಡೆ ಪ್ರವಾಹ ಆಗಿದೆ, ಜನವಸತಿಗೆ ತೊಂದರೆ ಆಗಿದೆ. ಅದನ್ನು ನಿವಾರಿಸುವಂಥ ಕೆಲಸವನ್ನು ನಾವು ಈಗಾಗಲೇ ಮಾಡಬೇಕಾಗಿದೆ. ಮಂಡ್ಯಗೆ ಸೀಮಿತವಾಗಿ ಮಾತನಾಡಬೇಕಾದ್ರೆ ಮೊನ್ನೆ ನಾನು ಜಿಲ್ಲಾಧಿಕಾರಿಗಳಿಗೆಲ್ಲ ಸೂಚನೆಯನ್ನು ಕೊಟ್ಟಿದ್ದೇನೆ. ಕಳೆದ ಬಾರಿ ಮಳೆ ಆದಂಥ ಸಂದರ್ಭದಲ್ಲಿ ಏನು ಬೆಳೆ ನಾಶ ಆಗಿದೆ ಅದಕ್ಕೆ ಎಲ್ಲ ರೈತರಿಗೂ ಕೂಡ ಇವತ್ತು ನಾವು ಅವರಿಗೆ ಕಾಂಪೆನ್ಸೇಷನನ್ನು ಈಗಾಗಲೇ 2,30,30,00,000 3,500 ರೈತರಿಗೆ ಈಗಾಗಲೇ ಕಾಂಪೆನ್ಸೇಷನನ್ನು ನಾವು ಕೊಟ್ಟಾಗಿದೆ. ಅದರ ಜೊತೆಗೆ 2 ಮರಣ ಹೊಂದಿದ್ರು, ಅವರಿಗೆ 5 ಲಕ್ಷ ಪರಿಹಾರವನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ. ಕಳೆದ 20 ದಿವಸದ ಹಿಂದೆ ಮಳೆ ಏನು ಬಿದ್ದಿತ್ತು, 1 ತಿಂಗಳ ಹಿಂದೆ ಅಲ್ಲಿ 304 ಮನೆಗಳು ಬಿದ್ದಿತ್ತು. ಅದಕ್ಕೆ ಈಗಾಗಲೇ 100ಕ್ಕೆ 100 ಪರಿಹಾರವನ್ನು ಈಗಾಗಲೇ ಕೊಟ್ಟಾಗಿದೆ. ಈಗ ಈ ವಾರದಿಂದ ಮತ್ತೇನು ಮಳೆ ಆಗಿದೆ, ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೀನಿ, ಕೂಡಲೇ ವರದಿಯನ್ನು ಕೊಡಿ. ಆ ಎಲ್ಲ ಬೆಳೆ ನಾಶ ಮನೆಗೆ ಏನಿದೆ ಅವಕ್ಕೆ ಕೂಡಲೇ ಪರಿಹಾರವನ್ನು ನಾವು ಕೊಡ್ತೇವೆ. ಒಂದು ವಿಚಾರ ನಮ್ಮ ಸುಮಲತಾ ಅವ್ರಿಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಮೊದಲು ಬೆಳೆ ನಾಶ ಆದಾಗ ಅದರ ಪರಿಹಾರ ಬರೋದಕ್ಕೆ 1 ವರ್ಷ 1.5 ವರ್ಷ. ಈಗ ನಾನು ಮುಖ್ಯಮಂತ್ರಿ ಆದ ಮೇಲೆ ಕೇವಲ 1 ತಿಂಗಳ ಒಳಗಡೆ ಸಂಪೂರ್ಣವಾಗಿ ಪರಿಹಾರವನ್ನು DBT ಮುಖಾಂತರ ಕೊಡ್ತಾಯಿದ್ದೇವೆ. ಅವ್ರ ಅಕೌಂಟಿಗೆ ನೇರವಾಗಿ ಹೋಗ್ತದೆ. ಮತ್ತು ಪರಿಹಾರವನ್ನು 2 ಪಟ್ಟು ಮಾಡಿದ್ದೇವೆ. ಒಣ ಬೇಸಾಯಕ್ಕೆ ಕೇಂದ್ರ ಸರ್ಕಾರ 6,800 ಕೊಟ್ಟರೆ ನಾವು 13,600 ಕೊಡ್ತೇವೆ. ಮತ್ತು ನೀರಾವರಿಗೆ ಕೇಂದ್ರ ಸರ್ಕಾರ 15,000 ಕೊಟ್ಟರೆ ನಾವು 25,000 ಪರಿಹಾರ ಕೊಡ್ತೇವೆ. ತೋಟಗಳಿಗೆ ಕೇಂದ್ರ ಸರ್ಕಾರ 18,000 ಕೊಟ್ಟರೆ ನಾವು 28,000 ಕೊಡ್ತಾಯಿದ್ದೇವೆ. ಅದಲ್ಲದೆ ಮನೆಗಳಿಗೆ ಕೇಂದ್ರ ಸರ್ಕಾರ 95,000 ಮಾತ್ರ ಕೊಡ್ತದೆ. ನಾವು ಪೂರ್ಣ ಬಿದ್ದರೆ ಮನೆಗೆ 5 ಲಕ್ಷ, ಭಾಳಷ್ಟು ಬಿದ್ದಿದ್ದರೆ ಅದಕ್ಕೆ 3 ಲಕ್ಷ, ಸ್ವಲ್ಪ ಬಿದ್ದಿದ್ದರೆ 50,000. ಈ ಥರ ಕೇಂದ್ರ ಸರ್ಕಾರದ ಮೇಲೆ ನಾವು ರಾಜ್ಯ ಸರ್ಕಾರ ಬೊಕ್ಸ್ದಿಂದ ಹಣವನ್ನು ಕೊಟ್ಟು ಆ ಕಷ್ಟದಲ್ಲಿರುವಂಥ ಜನರಿಗೆ ನೆರವಾಗುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಹಿಂದೆ ಯಾವುದೂ ಈ ಥರದ ಪ್ರಕ್ರಿಯೆಗಳು ನಡೀತಾ ಇರಲಿಲ್ಲ. ಮನೆಗಳಿಗೆ ಯಡಿಯೂರಪ್ಪನವ್ರು ಡಬಲ್ ಮಾಡಿದ್ದು. ಆದರೆ ಇವತ್ತು ಮನೆಗಳ ಜೊತೆಗೆ ಬೆಳೆ ನಾಶಕ್ಕೂ 2 ಪಟ್ಟನ್ನು ಕೊಟ್ಟಿರುವಂಥದ್ದು ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ನಮ್ಮ ಕರ್ನಾಟಕ BJP ಸರ್ಕಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇವೆ. ರೈತರ ಪರವಾಗಿ ನಾವಿದ್ದೇವೆ. ಏನೇ ಸಂಕಷ್ಟ ಬಂದರೂ ಕೂಡ ಅವ್ರ ಜೊತೆಗೆ ನಿಲ್ಲುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಮತ್ತು ನ್ಯಾಷನಲ್ ಹೈವೇ ಬಗ್ಗೆ ತಾವು ಹೇಳಿದ್ದೀರಿ. ಇದೇ ವಾರದಲ್ಲಿ ಆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರೆದು ಅವರಿಗೆ ಸಂಪೂರ್ಣವಾದಂಥ ಸೂಚನೆಯನ್ನು ಕೊಡ್ತೇನೆ. ಈ ಬೆಂಗಳೂರು ಮೈಸೂರು ಪದೇ ನೀರಿಗೆ ಭಾಳ ತೊಂದರೆ ಆಗ್ತಿರುವಂಥದ್ದು, ಇದರಲ್ಲಿ ಏನಾದರೂ ಡಿಸೈನ್ ಪ್ರಾಬ್ಲಮ್ ಇದೆಯಾ, ನಿರ್ವಹಣೆಯಲ್ಲಿ ಪ್ರಾಬ್ಲಮ್ ಏನಿದೆ, ಅದು ಏನೇ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನ್ಯಾಷನಲ್ ಹೈವೇ ಮೇಲೆ ಯಾವುದೇ ನೀರು ಬರದಂತೆ
ವಿಶೇಷವಾದಂಥ ಒಂದು ವ್ಯವಸ್ಥೆಗಳನ್ನು ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಅದಕ್ಕೆ ನಾವು ಕ್ರಮಗಳನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಸುಮಲತಾ ಅವರು ಆದಿಯಾಗಿ ಈ ಭಾಗದ ಜನರು ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಒಂದು ಘಟನೆ, ಮಳವಳ್ಳಿಯ ಘಟನೆ ಬಗ್ಗೆ ಇದು ಸಮಾಜದಲ್ಲಿ ಎಂದೆಂದೂ ನಡೀಬಾರ್ದು. ಅತ್ಯಂತ ಅಮಾನುಷ ಕೃತ್ಯ ಇದೆ. ಮನುಷ್ಯತ್ವ ಇಲ್ಲದವರು ಮಾತ್ರ ಈ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇದೆ. ಇದನ್ನು ಎಷ್ಟು ಶಬ್ದಗಳಲ್ಲಿ ಕಾಣಿಸೋಕ್ಕೆ ಸಾಧ್ಯನೋ ಅದು ಎಷ್ಟೇ ಹೇಳಿದರೂ ಕೂಡ ಕಡಿಮೆ. ಏನು ಗೊತ್ತಿಲ್ಲದಿರುವಂಥ ಆ ಕಂದಮ್ಮನ ಪರಿಸ್ಥಿತಿ ನೋಡಿದಾಗ ಕತ್ತು ಕಿರಳು ಬರ್ತದೆ. ಇವತ್ತು ಈಗಾಗಲೇ ನಮ್ಮ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿದ್ದಾರೆ, ಅಮಾನುಷನನ್ನು ಬಂಧನ ಮಾಡಿದ್ದಾರೆ, ಎಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ. 302, 307 ಪೋಸ್ಕೋ ಎಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ನಾನು ನಮ್ಮ ಪೊಲೀಸ್ ಮಹಾನಿರ್ದೇಶಕರಿಗೆ ಅವತ್ತೇ ಸೂಚನೆಯನ್ನು ಕೊಟ್ಟಿದ್ದೆ, ಕೂಡಲೇ ಇದರ ತನಿಖೆ ಆಗಬೇಕು, ತಪ್ಪಿತಸ್ಥರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು, ಬರೀ ಅರೆಸ್ಟ್ ಆದರೆ ಸಾಲದು ಅಂತ. ಅವರು ಕೂಡ ಈಗ FSL ರಿಪೋರ್ಟನ್ನು ಒಂದು ವಾರದ ಒಳಗಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಂದ ತಕ್ಷಣವೇ ಅದನ್ನು ಚಾರ್ಜ್ ಶೀಟ್ ಹಾಕಿ, ಬರೀ ಚಾರ್ಜ್ ಶೀಟ್ ಹಾಕೋದಲ್ಲ, ಅದಕ್ಕೆ ವಿಶೇಷವಾಗಿರುವಂಥ ಪಾಸ್ಕೋ ಕೋರ್ಟ್ಗೆ ಕಳಿಸಿ ಆದಷ್ಟು ಬೇಗನೆ ಇದಕ್ಕೆ ನ್ಯಾಯವನ್ನು ಕೊಡೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಇದೊಂದು ಉದಾಹರಣೆ ಆಗಬೇಕು. ಇನ್ನೊಮ್ಮೆ ಈ ಥರ ಮಾಡಿದರೆ ಅತಿ ಕಡಿಮೆ ಸಮಯದಲ್ಲಿ ಉಗ್ರವಾದಂಥ ಶಿಕ್ಷೆ ಈ ವ್ಯವಸ್ಥೆ ಕೊಡ್ತದೆ ಅನ್ನುವಂಥ ಒಂದು ಉದಾಹರಣೆ ಆಗೋ ರೀತಿಯಲ್ಲಿ ಈ ಪ್ರಕರಣವನ್ನು ನಾವು ಕೈಗೆತ್ತಿಕೊಂಡು ಅಂತಿಮವರೆಗೂ ನಾವು ಇದನ್ನು ಆ ಅಮಾನುಷನಿಗೆ ಉಗ್ರ ಶಿಕ್ಷೆ ಆಗೋವರೆಗೂ, ನಾನು ಯಾಕೆ ಉಗ್ರ ಶಿಕ್ಷೆ ಅಂತ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ ಅಂದರೆ, ಅದು ಕಾನೂನಿನ ನ್ಯಾಯಾಂಗದ ವ್ಯಾಪ್ತಿಯಲ್ಲಿ ಬರ್ತದೆ. ನಿಮ್ಮ ಮನಸ್ಸಿನಲ್ಲಿರೋದೇ ನನ್ನ ಮನಸ್ಸಿನಲ್ಲಿದೆ, ಆದರೆ ನಾನು ಇವತ್ತು ಅದನ್ನು ವ್ಯಕ್ತ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಭಾವನೆಗಳನ್ನು ವ್ಯವಸ್ಥೆ ಅರ್ಥ ಮಾಡಿಕೊಳ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಉಗ್ರವಾದಂಥ ಶಿಕ್ಷೆ ಆಗಬೇಕು. ಇದು ಕಾಲಕ್ಕೆ ನಡೀತಾ ಇದೆ. ಮೌಲ್ಯಗಳ ಕುಸಿತದಿಂದನೇ ಇವೆಲ್ಲ ಆಗ್ತಿರುವಂಥದ್ದು. ಯಾವುದು ಸರಿ ತಪ್ಪು ಅನ್ನುವಂಥ ಸ್ಪಷ್ಟತೆ ಇಲ್ಲ, ಭಯ ಇಲ್ಲ, ಭಕ್ತಿನೂ ಇಲ್ಲ, ಭಯನೂ ಇಲ್ಲ. ಭಯ ಭಕ್ತಿ ಇರಬೇಕಾದ್ರೆ ಸಂಸ್ಕಾರ ಬೇಕು, ಸಂಸ್ಕೃತಿ ಬೇಕು. ಇಷ್ಟು ತನಕ ನಾವೆಲ್ಲ ಏನು ಮಾತಾಡಿದ್ದೇವೆ ಅದರ ಅವಶ್ಯಕತೆ ಇದೆ. ಯಾಕೆ ಬೇಕು ಅಂತ ಕೆಲವರು ಕೇಳ್ತಾರೆ. ಯಾಕೆ ಬೇಕಂದರೆ ಇಂಥ ಅಮಾನುಷ ಕೃತ್ಯ ಸಮಾಜದಲ್ಲಿ ಆಗಬಾರ್ದು ಅಂತಂದರೆ ನೈತಿಕವಾಗಿ ಇರುವಂಥ ಒಂದು ಬದ್ಧತೆ, ನೈತಿಕವಾಗಿರುವಂಥ ತಪ್ಪು ಮಾಡಿದರೆ ಅದು ಸರಿ ಅಲ್ಲ, ಅದು ಶಿಕ್ಷೆ ಆಗುತ್ತೆ ಅನ್ನುವಂಥ ಭಯ, ತಪ್ಪು ಮಾಡೋದಕ್ಕೆ ಭಯ ಬರಬೇಕಾದ್ರೆ ಈ ಸಂಸ್ಕಾರದಿಂದ ಬರ್ತದೆ. ಅದನ್ನು ಎಲ್ಲರೂ ಸೇರಿ ಮಾಡೋಣ. ಕೊನೆಯದಾಗಿ ಸ್ವಲ್ಪ ಭಾವುಕನಾಗಿದ್ದೀನಿ. ಕೊನೆಯದಾಗಿ ನಮ್ಮ ಸಂಸ್ಕೃತಿ ಬಗ್ಗೆ ಭಾಳಷ್ಟು ವಿಚಾರದಲ್ಲಿ ವ್ಯತ್ಯಾಸಗಳಿದೆ. ನಾಗರಿಕತೆ ಮತ್ತು ಸಂಸ್ಕೃತಿ ನಡುವೆ ವ್ಯತ್ಯಾಸ ಇಲ್ಲ. ಇವತ್ತು ನಾಗರಿಕತೆ ಬೆಳೆದಿದೆ. ಸ್ಕೂಟರ್ ಇದ್ದಿದ್ದು ಕಾರ್ ಆಗಿದೆ, ಏರೋಪ್ಲೇನ್ ಆಗಿದೆ. ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದ್ದೇವೆ. ಬೀಸುಕಲ್ಲಿ ಹೋಗಿ ಗ್ರೈಂಡರ್ ಬಂದಿದ್ದಾವೆ. ಅದು ನಾಗರಿಕತೆ, ಅದು ನಮ್ಮ ಸಂಸ್ಕೃತಿ ಅದಲ್ಲ. ಅದಕ್ಕೆ ಒಬ್ಬರು ಹೇಳಿದ್ದಾರೆ, ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ, ನಾವೇನಾಗಿದ್ದೇವೋ ಅದು ಸಂಸ್ಕೃತಿ. ನಾವೇನಾಗಿದ್ದೇವೆ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರು ಕೇಳ್ಕೋಬೇಕು. ಧನ್ಯವಾದ. ಎಸ್ ಸರ್. ಈ ವರ್ಷ ಭಾಳ ಅರ್ಥಪೂರ್ಣವಾಗಿ ಕುಂಭಮೇಳ ನಡೀತಾ ಇದೆ. ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ಭಾಗದ ಭಕ್ತರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಇವತ್ತು ಮಾಡಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದೆ. ಭಾಳ ಅಚ್ಚುಕಟ್ಟಾಗಿದೆ. ಮತ್ತು ರಾಜ್ಯದ ಎಲ್ಲ ಹಿರಿಯ ಪೂಜನೀಯರೆಲ್ಲರೂ ಕೂಡ
ಭಾಗವಹಿಸ್ತಿರುವಂಥದ್ದು ಭಾಳ ಸಂತೋಷ ಆಗಿದೆ. ಸಂತಗಣನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿರುವಂಥದ್ದು. ಅದಕ್ಕಾಗಿ ಇಲ್ಲಿಯ ನಮ್ಮ ನಾರಾಯಣಗೌಡರು, ಗೋಪಾಲರು ಎಲ್ಲ ನಮ್ಮ ಶಾಸಕ ಮಿತ್ರರು ಎಲ್ಲರೂ ಸೇರಿ ಬರಲೇಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಅತ್ಯಂತ ಭಕ್ತಿ ಭಾವದಿಂದ ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದೇನೆ. ಮತ್ತೆ ಮಳೆ ಆಗಿದೆ. ಅದಕ್ಕೆ ಈಗಾಗಲೇ ಕೆಲವು ಪೂರ್ವಭಾವಿ ಕ್ರಮ ತೆಗೆದುಕೊಂಡಿದ್ದರೂ ಕೂಡ ನಿರಂತರವಾಗಿ ಆಗ್ತಾಯಿದೆ. ಅದಕ್ಕಾಗಿ ನಾನು ಮೊನ್ನೆ ವಿಡಿಯೋ ಕಾನ್ಫರೆನ್ಸಲ್ಲೆಲ್ಲ ಸೂಚನೆಯನ್ನು ಡಿ ಸಿಗಳಿಗೆಲ್ಲ ಕೊಟ್ಟಿದ್ದೇನೆ. ಆ ಪ್ರಕಾರ 178 ಕೋಟಿ ರೂಪಾಯಿನೂ ಕೂಡ ಬಿಡುಗಡೆ ಮಾಡಿದ್ದೇನೆ. ಮಂಡ್ಯದಲ್ಲಿ ಕೂಡ 10 ಹಲವಾರು ಕೆರೆಗಳು ತುಂಬಿ ತೊಂದರೆ ಆಗಿದೆ. ನ್ಯಾಷನಲ್ ಹೈವೇ ಮೇಲೆ ಕೂಡ ಎಲ್ಲ ಬಂದಿರುವಂಥದ್ದು ಗಮನಿಸಿದ್ದೇನೆ. ಅದಕ್ಕೇನು ಕ್ರಮ ತೆಗೆದುಕೋಬೇಕು ಅನ್ನೋದನ್ನು ಕೂಡಲೇ ತೆಗೆದುಕೊಳ್ತೀವಿ. ಇದರಲ್ಲಿ 2 ಭಾಗ ಮಾಡಿದ್ದೇವೆ. ಒಂದು ದೀರ್ಘಕಾಲದಲ್ಲಿ ಪರ್ಮನೆಂಟಾಗಿ ಮಾಡುವಂಥದ್ದು ಮತ್ತು ಕೂಡಲೇ ಮಾಡೋದಕ್ಕೆ ಈಗಾಗಲೇ ಡಿ ಸಿ ಅವ್ರ ಹತ್ರ ಹಣ ಇದೆ. ಇನ್ನೂ ಹೆಚ್ಚಿನ ಹಣ ಬೇಕಾದರೂ ಕೊಡ್ತೀನಿ. ಮತ್ತು ಮನೆಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಬೇಕು ಈಗಾಗಲೇ ಸುಮಾರು 600 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇನೆ. ಇನ್ನು ದೀರ್ಘಕಾಲಕ್ಕೆ ಏನು ಬೇಕು ಅದನ್ನು ಕೂಡ ಎಸ್ಟಿಮೇಟ್ ಮಾಡಿಸಿ ಆ ಕಾಮಗಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಮತ್ತು ನಾಳೆ ಡೆಪ್ಟಿ ಕಮಿಷನರ್ಸ್ ಮತ್ತು CEO 2 ಕಾನ್ಫರೆನ್ಸ್ ಮಾಡೋದ್ರಿಂದ ಅಲ್ಲಿನೂ ಕೂಡ ಈ ವಿಚಾರ ವ್ಯಾಪಕವಾಗಿ ಚರ್ಚೆಯಾಗಿ ಅಲ್ಲಿ ಕೂಡ ಹಲವಾರು ಪರಿಹಾರವನ್ನು ನಾವು ಘೋಷಣೆ ಮಾಡ್ತೀವಿ. ಹೌದು, ಹಾಸನ ಅರಸೀಕೆರೆಯಲ್ಲಿ ಒಂದು ಭಾಳ ದುರಂತ ಆಗಿದೆ. ಸುಮಾರು 9 ಜನ ತೀರೋಗಿದ್ದಾರೆ. ಟ್ಯಾಂಕರು ಮತ್ತು ಬಸ್ಗಳ ನಡುವೆ ಟೆಂಪೋ ಟ್ಯಾಕ್ಸ್ ಸಿಕ್ಕಾಕ್ಕೊಂಡು ಆಗಿದೆ. ಈಗಾಗಲೇ ನಾನು ಅಲ್ಲಿ SP ಗೆ ಮಾತನಾಡಿದ್ದೇನೆ. ಕೂಡಲೇ ಅಲ್ಲಿ ಧಾವಿಸಿ ಯಾರ್ಯಾರಿಗೂ ಗಾಯಾಳಾಗಿದ್ದಾರೆ ಮೊದಲು ಆಸ್ಪತ್ರೆಗೆ ಸೇರಿಸಬೇಕು ಮತ್ತು ಕೂಡಲೇ ಅದನ್ನೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ಮನೆಗೆ ಕೊಡಿಸಿ ಎಲ್ಲ ರೀತಿ ಸಹಕಾರ ಜಿಲ್ಲಾಡಳಿತದಿಂದ ಕೊಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಪ್ರತಿಯೊಬ್ಬ ಕುಟುಂಬ ಸದಸ್ಯರಿಗೆ ಯಾರು ತೀರೋಗಿದ್ದಾರೆ ಅವರಿಗೆ 2 ಲಕ್ಷ ರೂಪಾಯಿ ಕೊಡಬೇಕನ್ನುವಂಥದ್ದನ್ನು ಕೂಡ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ಮುಗಿದ ತಕ್ಷಣವೇ ಅಲ್ಲಿಯೇ ಉಸ್ತುವಾರಿ ಸಚಿವರಾಗಿರುವಂಥ ಗೋಪಾಲ್ ಅವರು ಕೂಡ ಹೋಗ್ತಾರೆ. ಇದಲ್ಲದೆ ಇನ್ನೊಂದು ವಿಚಾರ ನಮ್ಮ ಮುಂದೆ ಹೇಳಬೇಕನ್ನೋದು, ನಿನ್ನೆ ಬಳ್ಳಾರಿಯಲ್ಲಿ ರಾಹುಲ್ ಗಾಂಧಿಯವರು ಪ್ರಮುಖವಾಗಿ ಒಂದು ವಿಚಾರವನ್ನು ಹೇಳಿದ್ದಾರೆ. ಕರ್ನಾಟಕದಲ್ಲಿ ದುಡ್ಡಿದ್ದವರಿಗೆ ಮಾತ್ರ ನೌಕರಿ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಹುತೇಕವಾಗಿ ಅವರಿಗೆ ಜಾಣ ಮರು ಇರ್ಬೋದು ಅಥವಾ ಕಾಂಗ್ರೆಸ್ನವರು ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ಅವ್ರ ಕಾಲದಲ್ಲಿ ನೇಮಕಾತಿಯಲ್ಲಿ ಆದಷ್ಟು ಭ್ರಷ್ಟಾಚಾರ ಬಹುತೇಕವಾಗಿ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಆಗಿಲ್ಲ. ಅದು ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು ಟೀಚರ್ಸಿಂದ ಹಿಡಿದು ಪ್ರಾಸಿಕ್ಯೂಟರಿಂದ ಹಿಡಿದು ಎಲ್ಲ ವಿಚಾರದಲ್ಲೂ ಭ್ರಷ್ಟಾಚಾರ ಆಗಿದೆ. ಈಗಾಗಲೇ ಇಂಕ್ವೈರಿ ಕೂಡ ನಡೀತಾ ಇದೆ. ಆದ್ದರಿಂದ ನಾನು ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಈ ಎಲ್ಲ ಪ್ರಕರಣಗಳು ಮತ್ತು PUCಯಲ್ಲಿ ಕ್ವಶನ್ ಪೇಪರ್ ಔಟ್ ಆಗಿರುವಂಥದ್ದು ನಿರಂತರವಾಗಿ ನಡೆದಿದೆ. ಹೀಗಾಗಿ ಈ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾದ ಮಾಹಿತಿಯನ್ನು ರಾಹುಲ್ ಗಾಂಧಿಯವರಿಗೆ ಕೊಟ್ಟು ಕಳಿಸ್ತಾ ಇದೆ. ನಿಮ್ಮ ಆಡಳಿತ ಅವ್ರ ಕಾಲದಲ್ಲಿ ಆಗಿದ್ದು ನಿಮ್ಮ ಕನ್ನಡಿ ನೋಡ್ಕೊಳ್ಳಿ, ಆಮೇಲೆ ಮಾತನಾಡಿ ಅನ್ನುವಂಥದ್ದನ್ನು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ದಾಖಲೆ ಸಮೇತ ರಾಹುಲ್ ಗಾಂಧಿಗೆ ನಾನು ಕಳಿಸ್ತಾ ಇದ್ದೀನಿ. ಈಗಾಗಲೇ ಇಂಕ್ವೈರಿ ನಡೀತಾ ಇದೆ. ನೋಡಿ, ಅವ್ರು ಹೇಳಿದ್ದು ಯಾವ್ದು ನಿಜ ಆಗಿದೆ? ಕಳೆದ ಬಾರಿ ಅವ್ರು ಹೇಳಿದರು ನಾವು 100ಕ್ಕೆ 100 ಬರ್ತೀವಿ ಅಂತ. ಅವರು 127 ಇದ್ದಿದ್ದು 79 ಕೇಳಿತ್ತು. ಆಮೇಲೆ ಹೇಳಿದರು ಅಪ್ರಾಣೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂತ. ಇಬ್ಬರು ಆದರು, ಒಂದೇ ಅವಧಿಯಲ್ಲಿ ಅವರಿಬ್ಬರು ಆದರು. ಹೀಗಾಗಿ ಅವರು ಎಷ್ಟು ಅದನ್ನು ಹೇಳ್ತಾರೆ ಅಷ್ಟು ನಮ್ಗೆ ಸಂತೋಷ, ಅಷ್ಟು ನಮ್ಮ ಪರವಾಗಿ ಆಗುತ್ತೆ ಅಂತ ವಿಶ್ವಾಸ.